ಹಾಯ್ ಹಲೋ ನಮಸ್ಕಾರ. ದೀಪಿಕಾ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹೇರ್ ಪ್ಯಾಕ್ ತೋರಿಸ್ತಾ ಇದ್ದೀನಿ. ಅಕ್ಸೆ ಬೀಜ ಅಥವಾ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಕರೀತಾರೆ. ಹೇರ್ ಫಾಲ್ ಆಗಿರ್ಬೋದು, ಸ್ಪ್ಲಿಟ್ಸ್ ಆಗಿರ್ಬೋದು, ಹೇರ್ ಗ್ರೋತಿಂಗ್ ಕಡಿಮೆ ಇದ್ದರೆ ಇದನ್ನ ತುಂಬ ಉಪಯುಕ್ತವಾದ ಮದ್ದಾಗಿದೆ. ಮೊದಲಿಗೆ ಗ್ಯಾಸ್ ಹಚ್ಚಿ ಪಾತ್ರೆ ಇಡ್ತಾ ಇದ್ದೀನಿ. 1 ಸ್ಪೂನ್ ಅಗಸೆ ಬೀಜ ಹಾಕ್ತಾಯಿದ್ದೀನಿ. ಅದಕ್ಕೆ 2 ಕಪ್ ವಾಟರ್ನ ಆ್ಯಡ್ ಮಾಡಬೇಕು. ಯಾಕಂದರೆ ಅದು ಕುದ್ದಿ ತುಂಬ ತಿನ್ನಾಗ್ತದೆ. ಅದಕ್ಕೋಸ್ಕರ ಸ್ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀಕ್ಲಾಗೋ ಚಾನ್ಸಸ್ ಇರುತ್ತೆ. ನೋಡಿ ಗೊತ್ತಾಗ್ತಾ ಇದೆಯಲ್ವ ನಿಮಗೇ ಹೇಗೆ ಇದು ಕಲರ್ ಇದಾಗ್ತಾಯಿದೆ. ಅದು ಜೆಲ್ ಥರ ಆಗ್ತದೆ. ಅಲ್ಲಿವರೆಗೂ ನಾವು ಅದನ್ನ ಸ್ವಲ್ಪ ಕಾಯಿಸ್ತಾನೆ ಇರಬೇಕು. ಚೆನ್ನಾಗಿ ಕುದಿ ಬತ್ತಿದ್ರೂ ಚೆನ್ನಾಗಿ ತಿರುಗ್ತಾ ಇರಬೇಕು. ಅದು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಇನ್ನೊಂದು ಚೂರು ಜೆಲ್ ಆಗ್ತಾ ಇದೆ ನೋಡಿ. ಇವಾಗ ಜೆಲ್ಲಾಗಿದೆ ಅದು. ಆನಂತರ ಒಂದು ವೈಟ್ ಬಟ್ಟೆ ತೊಗೊಂಡು ಅಥವಾ ಇಲ್ಲಾಂದರೆ ಜಾಲ್ರಿ ತೊಗೊಂಡು ಚೆನ್ನಾಗಿ ಸೋಸ್ಕೋಬೇಕು. ಬಿಸಿ ಇರಬೇಕಾದ್ರೆ ಅದನ್ನ ಸೋಸ್ಕೋಬೇಕು. ಇಲ್ಲಿ ತಣ್ಣಗಾದ್ಮೇಲೆ ಅದು ಜೆಲ್ ಆಗಿ ಬರಲ್ಲ, ಎಲ್ಲ ಕಚ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಬಿಸಿ ಇರಬೇಕಾದ್ರೆ ಆ ಥರ ಮಾಡ್ಕೋಬೇಕು. ಆನಂತರ ಅದನ್ನ ಚೆನ್ನಾಗಿ ವೈಟ್ ಬಟ್ಟೆಯಲ್ಲಿ ಇನ್ನೊಂದು ಸಲ ಸೋದಿಸ್ಕೋಬೋದು. ಈ ಥರ ಜೆಲ್ ರೂಪದಲ್ಲಿ ಬರುತ್ತೆ. ಫ್ಲ್ಯಾಕ್ಸ್ ಸೀಡ್ಸ್ನ ಜೆಲ್ ನೋಡಿ ಈ ಥರ ಬರುತ್ತೆ. ಚೆನ್ನಾಗಿ ಫುಲ್ ಎಲ್ಲ ಜೆಲ್ ತೊಗೋಬೇಕು. ಅದನ್ನ ಒಂದು ಬಿಸಿ ಇರಬೇಕಾದ್ರೆ ತೊಗೋಬೇಕು. ಆರಾದ್ಮೇಲೆ ಅದು ಬರೋದಿಲ್ಲ. ಸ್ವಲ್ಪ ಬೆಚ್ಚಗಿರುತ್ತಲ್ಲ ಆಗ, ಅತಿ ಬಿಸಿನೂ ಅಲ್ಲ, ಬೆಚ್ಚಗಿರುತ್ತಲ್ಲ ಆಗ ತೊಗೊಂಡು ಚೆನ್ನಾಗಿ ಹಿಂಡ್ಕೋಬೇಕು. ಆ ಜೆಲ್ಲೆಲ್ಲ ಬಂದು ಒಂದು ಬಾಟ್ಲಿಗೆ ಹಾಕಬೇಕು. ಬಾಟ್ಲಿಗೆ ಹಂಗೆ ಹಾಕಿದ್ರೂ ಆಗುತ್ತೆ. ತಿರ್ಗಾ ಜಾಲರಿ ಅಥವಾ ಆಲ್ಕಿ ಅಂತ ಇರಲ್ಲ, ಅದನ್ನ ಇಟ್ಕೊಂಡ್ರೂ ಆಗುತ್ತೆ. ಅದನ್ನ ಇಟ್ಕೊಂಡು ಚೆನ್ನಾಗಿ ಬಾಟ್ಲಿಗೆ ಯಾವುದಾದ್ರೂ ಎನಿ ಒನ್ ಬಾಟ್ಲ್ ಆಗುತ್ತೆ. ಅದಕ್ಕೆ ಬೇಕಾದ್ರೆ ಈ ಥರ ತೂತು ಅಂದರೆ ಸ್ವಲ್ಪ ಒಂದು ಚಿಕ್ಕ ಬಾಟ್ಲು ತೊಗೊಂಡು ಅದಕ್ಕೆ ತೂತು ಮಾಡ್ಕೊಂಡು ಬೇಕಾದ್ರೆ ಜೆಲ್ನ ಅಪ್ಲೈ ಮಾಡ್ಕೋಬೋದು. ಈ ಥರ ಅಪ್ಲೈ ಮಾಡ್ಕೊಳ್ಳಿ ಫುಲ್ಲು ಹೇರ್ಗೆ. 1 ಅವರ್ ಬಿಟ್ಟು ಸ್ನಾನ ಮಾಡಿ. ಸ್ಕ್ಯಾಲ್ಪ್ಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಆನಂತರ 1 ಅವರ್ ಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ.